ಹಾಯ್ ಹೆಲೋ ನಮಸ್ಕಾರ. ಇವತ್ತು ನಾವು ಪ್ರಿಯಾಂಬಲ್ ಬಗ್ಗೆ ನೋಡೋಣ. ನಮ್ಮ ಸಂವಿಧಾನಕ್ಕೆ ಮುನ್ನುಡಿಯಾದಂಥ ಪ್ರಸ್ತಾವನೆ, ಪೀಠಿಕೆ, ಮುನ್ನುಡಿ ಹೀಗೆ ಅನೇಕ ಹೆಸರುಗಳಿಂದ ಕರೆತಕ್ಕಂಥ ನಮ್ಮ ಸಂವಿಧಾನದ ಕೈಗನ್ನಡಿಯಾದಂಥ ಪ್ರಸ್ತಾವನೆ ಅಂತಂದ್ರೆ ಇದು ನಮ್ಮ ಸಂವಿಧಾನಕ್ಕೆ ಒಂದು ಕೈಬರ ಮುನ್ನುಡಿಯಾಗಿದೆ. ಇದು ಒಂದು ಇಂಟ್ರೊಡಕ್ಷನ್ ಇದ್ದಾಗೆ. ಇಲ್ಲಿ ನಾವು ಇವತ್ತು ನೋಡೋದಾದ್ರೆ ಪ್ರಿಯಾಂಬಲ್ ಅಂತಂದ್ರೆ ಈಗಾಗಲೇ ಹೇಳಿದಂತ ಇಂಟ್ರೊಡಕ್ಷನ್ ಹಾಗಾಗಿ ಹೀಗೆ ಅನೇಕ ಹೆಸರುಗಳಿಂದ ಕರಿತೇವೆ. ಈ ಒಂದು ಪ್ರಿಯಾಂಬಲ್ನ ನಮ್ಮ ಮೊದಲು ಪ್ರಧಾನಿ ಆದಂತ ಜವಾಹರ್ಲಾಲ್ ನೆಹರು ಅವರು 1946 ಈ ಒಂದು ರಚನಾ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಆ ಸಮಯದಲ್ಲಿ ಅದಕ್ಕಿದ್ದಂತ ಒಂದು ಹೆಸರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ದಹೆಗಳ ಮಂಡನೆ ಮಾಡಿದ್ರು. ಈ ದಹೆಗಳನ್ನ ಡ್ರಾಫ್ಟಿಂಗ್ ಕರಡು ಮಾಡಲು ಈ BN ರಾವ್ ಅವ್ರಿಗೆ ನೀಡಿದ್ರು. ಈ BN ರಾವ್ ಅವರು ಈ ಕರಡನ್ನ ತಾವು ಡ್ರಾಫ್ಟ್ ಮಾಡಿ ಕರಡು ಸಿದ್ಧಪಡಿಸಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಸಂವಿಧಾನ ರಚನೆ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಈ ಮಂಡನೆ ಮಾಡಿದ ನಂತರ 1947ರಲ್ಲಿ ಜನವರಿ 22ರಂದು ಸಂವಿಧಾನ ರಚನೆ ಸಭೆ ಒಪ್ಕೊಂತು. ಈ BN ರಾವ್ ಅವರು ಇಲ್ಲಿ ಮುಖ್ಯವಾದ ಪಾಯಿಂಟ್ ಹೇಳೋದಾದ್ರೆ BN ರಾವ್ ಅವರು ಆ ಸಮಯದಲ್ಲಿ ಆ ಕರಡು ಸಿದ್ಧಪಡಿಸಿದ್ರು. ಆದ್ರೆ ಅವರು ಆ ಸಮಯದಲ್ಲಿ ಯಾವುದೇ ರೀತಿ ಮೆಂಬರ್ಶಿಪ್ ಸದಸ್ಯತ್ವವನ್ನು ಪಡೆದಿರಲಿಲ್ಲ. ಯಾರು ಈ BN ರಾವ್ ಅವರು ಆ ಸಮಯದಲ್ಲಿ ಯಾವುದೇ ರೀತಿ ಸದಸ್ಯತ್ವ ಪಡೆದಿರಲಿಲ್ಲ. ಅಂದ್ರೆ ಶಾಸನಾತ್ಮಕ ಅಲ್ಲಿ ರಚನಾ ಸಭೆಯಲ್ಲಿ ಯಾವುದೇ ರೀತಿ ಸದಸ್ಯತ್ವ ಪಡೆದಿರಲಿಲ್ಲ. ಹಾಗೆ ಇದರ ಮತ್ತೆ ಇನ್ನು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತೆ. ಪ್ರಸ್ತಾವನೆ ಸಂವಿಧಾನದ ಒಂದು ಕೈಗನ್ನಡಿಯಾಗಿದೆ. ಮಿರರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹಾಗೆ ಇದನ್ನ DNA ಮಾನವನಿಗೆ ಹೇಗೆ DNA, ನಮ್ಮ ಸಂವಿಧಾನಕ್ಕೂ ಕೂಡ ಇದೊಂದು DNA ಆಗಿ ಮಾರ್ಪಟ್ಟಿದೆ. ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ರಚನಾ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಸಂವಿಧಾನ ನಿರ್ಮಾತೃಗಳು, ತಜ್ಞರು ಅವರ ಮನಸ್ಸಿನಲ್ಲಿ ಏನಿತ್ತೋ ಅದನ್ನ ಇಲ್ಲಿ ಆಳವಾಗಿ ಮೂಡಿಸಿದ್ದಾರೆ. ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ ಪ್ರಿಯಾಂಬಲ್ ನನ್ನ ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೇವೆ. ಹಾಗೆ ಅಂಬೇಡ್ಕರ್ ಅವರು ಕೂಡ ಇದೇ ಮಾತನ್ನ ಅವರು ಹೇಳೋದಾದ್ರೆ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಮೂಲಭೂತ ಹಕ್ಕುಗಳಿಗೆ. ಹಾಗೆ ನಾವು ಇದನ್ನ ಆತ್ಮ ಮತ್ತು ಹೃದಯ ಅಂತ ನಮ್ಮ ಭಾರತದ ಸಂವಿಧಾನಕ್ಕೆ ಕರಿಬಹುದಾಗಿದೆ. ಹಾಗೆ ಇನ್ನು ಇದು ನಮ್ಮ ಭಾರತದ ಸಂವಿಧಾನದ ಬೆನ್ನುಮೂಳೆ ಆಗಿ ನಿಂತಿದೆ. ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಪದಗಳು ಕೆಲವು ಸಮಯದಲ್ಲಿ ಅರ್ಥ ವ್ಯತ್ಯಾಸ ಆಗುತ್ತೆ. ಅರ್ಥ ವ್ಯತ್ಯಾಸ ಆದಾಗ ಆ ಸಂದರ್ಭದಲ್ಲಿ ನಾವು ಒಂದು ಪದ ನಾನಾರ್ಥಗಳು ನೀಡೋ ಸಮಯದಲ್ಲಿ ನಾವು ಇದನ್ನ ರೆಫರ್ ಮಾಡ್ತೇವೆ, ಇದನ್ನು ನೋಡ್ತೇವೆ. ಯಾಕಂತಂದ್ರೆ ಇದರಲ್ಲಿರ್ತಕ್ಕಂಥ ಉದ್ದೇಶ ಏನಿತ್ತು, ನಮ್ಮ ಸಂವಿಧಾನ ನಿರ್ಮಾತೃಗಳ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ತಿಳಿಪಡಿಸುತ್ತೆ. ಯಾವಾಗ್ಲೂ ಇದರಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಪದಗಳ ಅರ್ಥ ವ್ಯತ್ಯಾಸ, ಒಂದಕ್ಕಿಂತ 2 ಅರ್ಥ 3 ಅರ್ಥ ಮೀನಿಂಗ್ ಕೊಡೋದಾಗಿ ಶಬ್ದಗಳಿರ್ತಾವೆ. ಹಾಗಾಗಿ ಇದನ್ನ ನೋಡಿದಾಗ ಅರ್ಥಚಿತ್ತವಾಗಿ ನಮ್ಗೆ ತೋರಿಸುತ್ತೆ, ಹೇಳುತ್ತೆ. ಹಾಗೆ ನಾವು ಅಮೆರಿಕ ಸಂವಿಧಾನದಿಂದ ನಾವು ಪ್ರಸ್ತಾವನೆಯನ್ನ ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಈ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಈ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಸಾರ್ವಭೌಮ ಸಮಾಜವಾದ, ಸೆಕ್ಯುಲರ್, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತೀವಿ. ಈ ಸಾರ್ವಭೌಮ ಮತ್ತು ಈ ಒಂದು ಮಾಡೆಲ್ ಅನ್ನ ನಾವು USA ಇಂದ ಪಡ್ಕೊಂಡಿದೀವಿ. ಆದರೆ ಇದರಲ್ಲಿ ಇರ್ತಕ್ಕಂಥ ಕೆಲವು ಪದಗಳನ್ನ, ಕೆಲವು ಇನ್ನೂ ಅನೇಕ ಅರ್ಥ ಬರತಕ್ಕಂಥ ಪದಗಳನ್ನ ನಾವು ಕೆಲವೊಂದು ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ.
ನಾವು ಹೀಗೆ ನೋಡೋದಾದ್ರೆ ಫ್ರೆಂಚ್ ರಾಷ್ಟ್ರದಿಂದ ನಾವು ಪಡೆದಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪದಗಳೇನಂದ್ರೆ ಫ್ಯಾಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ ಅಂತಂದ್ರೆ ಭ್ರಾತೃತ್ವ, ಸಮಾನತೆ ಮತ್ತು ಸ್ವಾತಂತ್ರ್ಯ. ಅಂದ್ರೆ ಇಲ್ಲಿ ಅಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಪಡೆಯೋದಾಗಿತ್ತು. ಫ್ರೆಂಚ್ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜೆಗಳ ಮೂಲ ಆಶಯ ಆದಂತ ಈ ಮೂರು ಪದಗಳಿಂದ ಈ ಮೂರು ಪದಗಳನ್ನ ನಾವು ಆ ಫ್ರೆಂಚ್ ರೆವಲ್ಯೂಷನ್ ಇಂದ, ಫ್ರೆಂಚ್ ಕ್ರಾಂತಿಯಿಂದ ಪಡೆದುಕೊಂಡಿದ್ದೇವೆ. ಹಾಗೆ ಅಮೆರಿಕ ಸಂವಿಧಾನದಿಂದ ಕೂಡ ಸಂಪೂರ್ಣವಾಗಿ ಇದನ್ನ ಪಡೆದಿದ್ದೇವೆ. ಇದರಲ್ಲಿ ಇರ್ತಕ್ಕಂಥ ಕೆಲವು ಪದಗಳು ಮಾತ್ರ ಕೆಲವು ರಾಷ್ಟ್ರದಿಂದ ನಾವು ಪಡೆದಿದ್ದೇವೆ. ಕೆಲವೊಬ್ರು ಹೇಳ್ತಾರೆ ಅಮೆರಿಕ ಸಂವಿಧಾನದಿಂದ ನಾವು ಪಡ್ಕೊಂಡಿದ್ದೇವೆ ಪ್ರಸ್ತಾವನೆ. ಅದು ನಿಜ, ಅದರಲ್ಲಿರ್ತಕ್ಕಂಥ ಪದಗಳೇ ಬೇರೆ ಬೇರೆ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ನಾವು. ಹಾಗೆ ನಾವು ಅಮೆರಿಕದಲ್ಲಿ ಹೀಗೆ ಹೇಳ್ತಾರೆ, ವಿ ದ ಪೀಪಲ್ ಆಫ್ ಅಮೆರಿಕಾ. ಹಾಗೆ ನಮ್ಮ ರಾಷ್ಟ್ರದಲ್ಲೂ ಕೂಡ ನಾವೇನಂತ ಹೇಳ್ತೀವಿ, ಭಾರತದ ಜನಗಳಾದ ನಾವು ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ. ಹಾಗೆ ಯುನೈಟೆಡ್ ನೇಷನ್ ನಲ್ಲಿ ಚಾರ್ಟರ್ 111ರಲ್ಲಿ ಕೂಡ ಹೀಗೆ ಹೇಳುತ್ತೆ, ವಿ ದ ಪೀಪಲ್ ಆಫ್ ವರ್ಲ್ಡ್, ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ ಹೀಗೆಲ್ಲ ಕರಿತೇವೆ. ಹಾಗೆ ನಾವು ಸಾವರಿನ್, ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ ಹೇಳ್ತೀವಲ್ಲ, ಇಲ್ಲಿ ಸಾರ್ವಭೌಮ ಮತ್ತು ಇಲ್ಲಿ ಇರ್ತಕ್ಕಂಥ ಮೂರು ಪದಗಳನ್ನ ಇಂಟಿಗ್ರಿಟಿ, ಸಮಗ್ರತೆ ಕೂಡ ಪ್ರಿಯಾಂಬಲ್ನ ಒಂದು ಅಂಗವಾಗ, ಅದರಲ್ಲಿ ಕೂಡ ಇರ್ತಕ್ಕಂಥ ಪದ ಇದು ಕೂಡ. ಆದ್ರೆ ಇದನ್ನ ಯಾರು ಸರಿಯಾಗಿ ನೋಡೋದಿಲ್ಲ. ಇದು ಕೂಡ ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಡುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಸಮಾಜವಾದ ಮತ್ತು ಜಾತ್ಯತೀತ ಮತ್ತು ಸಮಗ್ರತೆ, ಇದನ್ನ ನಾವು 1976ರಲ್ಲಿ ನಮ್ಮ ಇಂದಿರಾ ಗಾಂಧಿ ಆದಂತವರು, ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಅವರು ನಮ್ಮ ಪ್ರಸ್ತಾವನೆಗೆ ತಿದ್ದುಪಡಿ ತರ್ತಾರೆ. ತಿದ್ದುಪಡಿ ತಂದು ಈ ಸಂವಿಧಾನಕ್ಕೆ ಸೇರಿಸ್ತಾರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಮೂರು ಪದಗಳ ಅರ್ಥ ನೋಡೋಣ. ಇಲ್ಲಿ ಸೋಷಿಯಲಿಸ್ಟ್ ಮತ್ತೆ ಸಮಾಜವಾದ ಮತ್ತೆ ಸೆಕ್ಯುಲರ್, ಈ ಎರಡು ಸಮಾಜವಾದ ಮತ್ತು ಜಾತ್ಯತೀತ ಇದೆಲ್ಲ, ಈ ಎರಡು ಪದಗಳನ್ನ ಇವರು ಸೇರಿಸ್ತಾರೆ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಪೊಲಿಟಿಕಲ್ ಇಂಟೆನ್ಸಿಟಿ ಇತ್ತು. ಅಂದ್ರೆ ಅವರು ರಾಜಕೀಯ ಪ್ರಭಾವ ಹೊಂದಿದ್ರು. ಹಾಗಾಗಿ ಸಂವಿಧಾನಕ್ಕೆ ಇವೆರಡು ಪದಗಳನ್ನ ಸೇರಿಸ್ತಾರೆ. ಆಮೇಲೆ ನಂತರದಲ್ಲಿ ಇನ್ನೊಂದು ಪದ ಸೇರಿಸ್ತಾರೆ, ಸಮಗ್ರತೆ ಅಂತ. ಸಮಗ್ರತೆ ಮುಂದೆ ನೋಡೋಣ. ಹೀಗೆ ನಾವು ನೋಡೋದಾದ್ರೆ ಇಲ್ಲಿ ಸಮಗ್ರತೆ ಯಾಕೆ ಸೇರಿಸ್ತಾರೆ, ಏನ್ ಕಾರಣ ಅಂತ ನೋಡೋದಾದ್ರೆ, ಇಲ್ಲಿ ಸಮಗ್ರತೆ ಸೇರಿಸೋದಕ್ಕೆ ಕಾರಣ ಏನಂತಂದ್ರೆ, ನಮ್ಮ ರೀಜನಲ್ ಪಾರ್ಟೀಸ್ ಇದಾವಲ್ಲ, ನಮ್ಮ ರೀಜನಲ್ ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಏನಾಗ್ತಿದಾವ ಅಂತಂದ್ರೆ, ಪ್ರಾದೇಶಿಕ ಪಕ್ಷ ಆ ಸಮಯದಲ್ಲಿ ತಮ್ಮದಾದ ರಾಷ್ಟ್ರಗಳನ್ನ ರಚನೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಹೊಂದಿರ್ತವೆ. ಅಂದ್ರೆ ಈಗ ಎಕ್ಸಾಂಪಲ್ ನೋಡೋದಾದ್ರೆ, ದಕ್ಷಿಣದಲ್ಲಿರ್ತಕ್ಕಂಥ ದ್ರವಿಡಿಯನ್ ರಾಷ್ಟ್ರಗಳು, ಮತ್ತೆ ನಮ್ಮ ಈ ಈಶಾನ್ಯ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾಮರೂಪ, ಅಸ್ಸಾಂ, ಆಮೇಲೆ ಪಂಜಾಬ್ ಅಲ್ಲಿ ಇರ್ತಕ್ಕಂಥ ಖಲಿಸ್ತಾನ, ಈ ಭಾಗದಲ್ಲೆಲ್ಲ ತಮ್ಮದಾದ ರಾಷ್ಟ್ರವನ್ನು ರಚನೆ ಮಾಡ್ಕೊಳ್ಬೇಕಂತ ಹೇಳಿ ಅಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಸಂಪೂರ್ಣ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ನೋಡಿದಂತ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಸಂವಿಧಾನಕ್ಕೆ ಈ ಒಂದು ಪ್ರಸ್ತಾವನೆಗೆ ಸಮಗ್ರತೆ ಅನ್ನೋ ಒಂದು ಪದ ಸೇರಿಸ್ತಾರೆ. ಈ ಸಮಗ್ರತೆ ಅರ್ಥ ಇಷ್ಟೇ, ಎಲ್ಲಾನು ಒಳಗೊಂಡಂತ ಭಾರತ. ಹಾಗಾಗಿ ಈ ಸೇರಿಸ್ತಾರೆ. ಸೇರಿಸಿದ ನಂತರ ಇದು ಕೂಡ ಮೇನ್ ಇಂಟೆನ್ಸಿಟಿ, ಇದೆಲ್ಲ ಪೊಲಿಟಿಕಲ್ ಇಂಟೆನ್ಸಿಟಿ ಆಗಿರುತ್ತೆ, ರಾಜಕೀಯ ಒಂದು ಪ್ರಭಾವ ಬೀರಿರುತ್ತೆ ಆ ಸಮಯದಲ್ಲಿ. ಹಾಗೆ ನಮ್ಮ ಪ್ರಿಯಾಂಬಲ್ ಬಗ್ಗೆ ಇನ್ನು ಕೆಲವರು ತಜ್ಞರು ಹೇಳ್ತಾರೆ. ಕೆ.ಟಿ. ಶಾ ಅಂತ ಬರ್ತಾರಲ್ಲ, ಕೆ.ಟಿ. ಶಾ ಈಗಾಗಲೇ ಸಂವಿಧಾನದಲ್ಲಿ ನಾವು ಪ್ರಸ್ತಾವನೆಯಲ್ಲಿ ನಾವು ಸಮಾಜವಾದ ಮತ್ತು ಈ ಒಂದು ಜಾತ್ಯತೀತನ ಸೇರಿಸಬೇಕು ಅಂತ ಹೇಳ್ತಾರೆ ಅವರು. ಆದ್ರೆ ಅಂಬೇಡ್ಕರ್ ಅವರು ಅದಕ್ಕೆ ಉತ್ತರ ನೀಡ್ತಾರೆ. ಅಂಬೇಡ್ಕರ್ ಅವರು ಈಗಾಗಲೇ ನಾವು ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು, ಫಂಡಮೆಂಟಲ್ ರೈಟ್ಸ್ ಮತ್ತು DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದಾವಲ್ಲ, ಈಗಾಗಲೇ ಇದೆ. ಮತ್ತೆ ಯಾಕೆ ನಾವು ಈ ಪ್ರಸ್ತಾವನೆಯಲ್ಲಿ ಸೇರ್ಪಡಿಸಿದ್ರೆ ಇದಕ್ಕೆ ಅರ್ಥ ಇರೋದಿಲ್ಲ, ಹಾಗೆ ಹೀಗೆ ಅಂತ ಚರ್ಚೆ ಆಗುತ್ತೆ. ಅವರು ಯಾವ ಒಂದು ರೂಪದಲ್ಲಿ ಹೇಳ್ತಾರಂತಂದ್ರೆ, ನಮ್ಮ ಸಂವಿಧಾನದ ವಿಧಿ ಬರ್ತಕ್ಕಂತ 38ರಲ್ಲೂ ಆರ್ಟಿಕಲ್ 38 ಆಫ್ DPSP, ಹಾಗೆ
ಇನ್ನು ಹಲವು ವಿಧಿಗಳಲ್ಲಿ ಕೂಡ ನಮ್ಮ ಸಮಾಜವಾದ ಅನ್ನೋದು ಉಲ್ಲೇಖ ಆಗುತ್ತೆ. ಮತ್ತೆ ನಾವು ಇಲ್ಲಿ ನೋಡೋದಾದ್ರೆ ಮೂಲಭೂತ ಹಕ್ಕುಗಳಲ್ಲಿ ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ಸ್ಟೇಟ್ ಅಂತ ನೋಡೋದಾದ್ರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಲ್ವಾ. ನಾವಿಲ್ಲಿ ವಿಧಿಗಳಲ್ಲಿ ಆರ್ಟಿಕಲ್ ಅಲ್ಲಿ 14, 15, 16, 25ರಿಂದ 28 ಧರ್ಮಕ್ಕೆ ಸಂಬಂಧಪಟ್ಟಾಗ 29ರಿಂದ 30 ಇವೆಲ್ಲ ಏನಾಗ್ತದಂದ್ರೆ ಇಲ್ಲಿ ಸೆಕ್ಯುಲರ್ ಸ್ಟೇಟ್ ಅಂತ ತೋರಿಸುತ್ತೆ. ಅಂದ್ರೆ ಇವರು ಡೆಫಿನೆಟ್ ಆಗಿ ಡಿಫೈನ್ ಮಾಡಿಲ್ಲ ಸೆಕ್ಯುಲರ್ ಸ್ಟೇಟ್ ಅಂತ, ಆದ್ರೆ ಇಂಡೈರೆಕ್ಟ್ ಆಗಿ ತಿಳಿಪಡಿಸುತ್ತೆ, ಇಂಡೈರೆಕ್ಟ್ ಆಗಿ ನಾವು ವ್ಯಕ್ತಪಡಿಸುತ್ತೆ. ಆದ್ರೆ ಎಲ್ಲೂ ಕೂಡ ಸೆಕ್ಯುಲರ್ ಸ್ಟೇಟ್ ಅಂತ ಮೆನ್ಷನ್ ಮಾಡಿಲ್ಲ ಈ ಆರ್ಟಿಕಲ್ ಅಲ್ಲಿ. ಮೆಂಬರ್ಸ್ ಏನ್ ಮಾಡ್ತಾರೆ ಅಲ್ಲಿ ಈ ಈ ಈ ಒಂದು ಮೂಲಭೂತ ಹಕ್ಕುಗಳು ಮತ್ತೆ ರಾಜನೀತಿಕ ತತ್ವಗಳಲ್ಲಿ ಇರೋದ ಕಾರಣದಿಂದ ಅವತ್ತು ಮೂಲ ಸಂವಿಧಾನದಲ್ಲಿ ಇದನ್ನ ಅವಾಯ್ಡ್ ಮಾಡ್ತಾರೆ. ಅಂದ್ರೆ ನಮ್ಮ ಪ್ರಸ್ತಾವನೆಯಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಅನ್ನೋ ಪದಗಳನ್ನ ಅವತ್ತು ಹ್ಯಾಡ್ ಮಾಡದೆ ಬಿಟ್ಬಿಡ್ತಾರೆ. ಹಾಗೆ ಮುಂದೆ ನೋಡೋದಾದ್ರೆ ಹೀಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಕೆಲವು ಕೇಸಸ್ ಬರ್ತವೆ, ಅಂದ್ರೆ ಪ್ರಕರಣಗಳು. ಈ ಸಂವಿಧಾನ ಪ್ರಸ್ತಾವನೆಗೆ ಸಂಬಂಧಪಟ್ಟ ಕೆಲವೊಂದು ಕೇಸಸ್ ಬರ್ತವೆ. ಬೇರುಬಾರಿ ಪ್ರಕರಣ ಅಂತ ಬರುತ್ತೆ. ಮೊದಲು ಬಾರಿಗೆ 1960ರಲ್ಲಿ ಬೇರುಬಾರಿಯನ್ನ ಒಂದು ಭೂಪ್ರದೇಶ ಅಂದ್ರೆ ಟೆರಿಟರಿ, ಭಾರತದ ಒಂದು ಟೆರಿಟರಿ ಏನಾಗಿರುತ್ತೆ ಅಂದ್ರೆ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಇರ್ತಕ್ಕಂಥ ಈಸ್ಟ್ ಬೆಂಗಾಲ್, ಈಗಿರ್ತಕ್ಕಂಥ ಬಾಂಗ್ಲಾದೇಶ್, ಅಂದಿನ ಈಸ್ಟ್ ಪಾಕಿಸ್ತಾನವೇ ಇಂದು ಬಾಂಗ್ಲಾದೇಶ್. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದು ಬೇರುಬಾರಿ ಅನ್ನೋ ಒಂದು ಭೂಪ್ರದೇಶ ಭಾರತ ದೇಶ ಈ ಒಂದು ಈಸ್ಟ್ ಪಾಕಿಸ್ತಾನಕ್ಕೆ ಸಂವಿಧಾನ ರಚನಾ ಸಭೆ ಆದ ನಂತರ ಇಲ್ಲಿ 1960ರಲ್ಲಿ ಬೌಂಡ್ರಿ ಹಾಕಿದ ನಂತರ ಕೂಡ ಏನಾಗ್ತದ, ಇಲ್ಲಿರ್ತಕ್ಕಂಥ ಬೌಂಡ್ರಿ ಲೈನ್ ಕೂಡ ಯಾವ ಲೈನ್ ಅಂತಂದ್ರೆ ನಮ್ಮ ಈ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯದಲ್ಲಿ ಹೇಗಿದೆ ಅದೇ ತರ ಕೂಡ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಮಧ್ಯೆ ಕೂಡ ರ್ಯಾಡ್ ಕ್ಲಿಪ್ ಇದೆ. ರ್ಯಾಡ್ ಕ್ಲಿಪ್ ಅಂತಾನೆ ಹೇಳ್ತೀವಿ, ಯಾಕಂತಂದ್ರೆ ಎರಡೂ ರಾಷ್ಟ್ರಗಳು ಕೂಡ ಆವಾಗ ಪಾಕಿಸ್ತಾನಕ್ಕೆ ಸೇರಿದ್ದಾಗಿತ್ತು. ನಂತರದಲ್ಲಿ ಸ್ವತಂತ್ರ ಆಗುತ್ತೆ, ಪಾಕಿಸ್ತಾನದಿಂದ ಪ್ರತ್ಯೇಕ ಆಗುತ್ತೆ, ಭಾರತ ಅದಕ್ಕೆ ಸಾಥ್ ನೀಡುತ್ತೆ. ಸರ್ಚ್ ಲೈಟ್ ಆಪರೇಷನ್ ಸರ್ಚ್ ಲೈಟ್ ಅಂತ ಮಾಡ್ತೇವೆ. ಇಲ್ಲಿ ಬೇರುಬಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1960ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡುತ್ತೆ. ಇದು ಒಂದು ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಯಾಕೆ ಹೇಳುತ್ತಂತಂದ್ರೆ ಈ ಬೇರುಬಾರಿ ಏನಾಗಿರುತ್ತೆ ಅಂದ್ರೆ ಈಸ್ಟ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಒಂದು ಪ್ಲೇಸ್. ನಮ್ಮ ಶಾಸಕಾಂಗ, ನಮ್ಮ ಲೆಜಿಸ್ಲೇಟಿವ್ ಇದೆಲ್ಲ ಆರ್ಡಿನರಿ ಇಲ್ಲ, ಬೈ ಆರ್ಡಿನರಿ ಸಾಮಾನ್ಯ ಒಂದು ಕಾನೂನು ಮುಖಾಂತರ, ಇದು ಎಕ್ಸಿಕ್ಯೂಟಿವ್ ಕಾನೂನು ಮುಖಾಂತರ, ಒಂದು ಕಾರ್ಯಾಂಗದ ಕಾನೂನು ಮುಖಾಂತರ ಈ ಬಾಂಗ್ಲಾದೇಶಕ್ಕೆ ಅಥವಾ ಈಸ್ಟ್ ಪಾಕಿಸ್ತಾನಕ್ಕೆ ಬಿಟ್ಕೊಡೋದಾಗಿರುತ್ತೆ ಇವ್ರ ಉದ್ದೇಶ. ಈ ಉದ್ದೇಶದ ಪರವಾಗಿ, ಈ ಉದ್ದೇಶದ ಅಗೇನೆಸ್ಟ್ ಆಗಿ, ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಬೇರುಬಾರಿ ಪ್ರಕರಣ ಹೋಗುತ್ತೆ. ಅಲ್ಲಿ ಏನಾಗುತ್ತಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೇಗೆ ಹೋಗುತ್ತಂತಂದ್ರೆ ನಮ್ಮ ರಾಷ್ಟ್ರಪತಿಗಳು ಇದಕ್ಕೆ ಅಡ್ವೈಸ್ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ 143ನ ವಿಧಿ ಪ್ರಕಾರ, ಆರ್ಟಿಕಲ್ 143 ಪ್ರಕಾರ ಏನ್ ಮಾಡ್ತಾರಂತಂದ್ರೆ ಇವ್ರಿಗೆ ಸುಪ್ರೀಂ ಕೋರ್ಟ್ ನ ಒಂದು ಅಡ್ವೈಸ್ ಒಪಿನಿಯನ್ ಕೇಳೋದಾಗಿರುತ್ತೆ. ಆ ಸಮಯದಲ್ಲಿ ಒಪಿನಿಯನ್ ಕೇಳ್ತಾರೆ. ಆ ಒಪಿನಿಯನ್ ಕೇಳಿದಾಗ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ಸಂವಿಧಾನದಲ್ಲಿ ಬರ್ತಕ್ಕಂಥ 2ನೇ ಆರ್ಟಿಕಲ್ ಯಾವುದೇ ಒಂದು ಭೂಪ್ರದೇಶ ಬಿಟ್ಟುಕೊಡೋದಾಗ್ಲಿ, ಯಾವುದೇ ಭೂಪ್ರದೇಶನ ಬೇರೆ ದೇಶಕ್ಕೆ ಬಿಟ್ಟುಕೊಡೋದಾಗ ಆದ್ರೆ ನಾವು ಸಂವಿಧಾನಕ್ಕೆ ತಿದ್ದುಪಡಿ ತಂದಾಗ ಮಾತ್ರ ಅದಕ್ಕೆ ಅರ್ಥವತ್ತ ಆಗಿರುತ್ತೆ, ಅದಕ್ಕೆ ಕಾನೂನುಬದ್ಧ ಆಗಿರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಒಂದು ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ನಂತರ ಏನ್ ಹೇಳುತ್ತೆ, ಈ ಬೇರುಬಾರಿನ ನಾವು ಈಸ್ಟ್ ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋದಾದ್ರೆ 368ನೇ ಆರ್ಟಿಕಲ್ ಪ್ರಕಾರ, ಸಂವಿಧಾನದ 368ನೇ ವಿಧಿ ಪ್ರಕಾರ ಇದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ತಿದ್ದುಪಡಿ ತಂದು, ಸಂವಿಧಾನ ತಿದ್ದುಪಡಿ ತಂದು ನಾವು ಬೇರೆ ದೇಶಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರದೇಶನ ಬಿಟ್ಟು ಕೊಡಬಹುದು ಅಂತ ಹೇಳುತ್ತೆ. ಹಾಗಾಗಿ ಇದು ಒಂದು ನಾವು ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಇದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕು ಅಂತ ಅರ್ಥ ಆಯ್ತು. ಹಾಗಾದ್ರೆ ನಂತರದಲ್ಲಿ ಬರ್ತಕ್ಕಂಥ ಇವ್ರು ಏನ್ ಮಾಡ್ಬಿಡ್ತಾರೆ, 1971ರಲ್ಲಿ 1976ರಲ್ಲಿ ಮತ್ತೆ
ತಿದ್ದುಪಡಿ ತರ್ತಾರೆ ಇಂದಿರಾ ಗಾಂಧಿ ಅವರು. ಅದಕ್ಕಿಂತ ಮುನ್ನವಾಗಿ ಕೇಶವಾನಂದ ಭಾರತಿ ಕೇಸಸ್ ಬರುತ್ತೆ. ಅಂದ್ರೆ ಸಂವಿಧಾನದ ಭಾಗ ಹೌದು ಅಲ್ಲ ಅನ್ನೋ ಒಂದು ಇವ್ರದ್ದು ಉದ್ದೇಶ ಏನಾಗಿರುತ್ತೆ ಅಂದ್ರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ಹೇಳುತ್ತೆ. ಹಾಗಾದ್ರೆ ಸಂವಿಧಾನದ ಭಾಗ ಹೌದು ಅಲ್ಲ ಅಂತ ಹೇಳಿದಾಗ ಇಲ್ಲಿ ಸಂವಿಧಾನದ ಭಾಗ ಹೌದು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಸಂವಿಧಾನದ ಭಾಗ ಹೌದು, ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ಹೇಳಿದಾಗ ನಂತರ ಏನಾಗುತ್ತೆ, ಇದಕ್ಕೆ ಇನ್ನೂ ಮುಂದೆ ಹೋಗಿ ಏನ್ ಹೇಳುತ್ತೆ, ಮೂಲ ರಚನೆ ಅಂತ ಹೇಳುತ್ತೆ. ಅಂದ್ರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಪ್ರಸ್ತಾವನೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ ಅಂತ ಹೇಳಿ ನಂತರ ಇದಕ್ಕೆ ಇನ್ನು ಇಲ್ಲಿ ಏನಾಗಿರುತ್ತೆ, ನಾನಿ ಪಾಲಿಕವಾಲ ಈ ಒಂದು ಕೇಸ್ ಅನ್ನು ನಡೆಸಿರ್ತಾರೆ. ಅಡ್ವೊಕೇಟ್ ಆಗಿರ್ತಾರೆ, ವಕೀಲರಾಗಿರ್ತಾರೆ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಭಾರತ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ ನಾನಿ ಪಾಲಿಕಿವಾಲ ಇರ್ತಾರಲ್ಲ, ಇದು ವಕೀಲತ್ವ ಹೊಂದಿರ್ತಾರೆ. ಇದು ಒಂದು ಲಾರ್ಜೆಸ್ಟ್ ಬೆಂಚ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಹೆಚ್ಚು ಒಂದು ಮೆಂಬರ್ಸ್ ಇರ್ತಾರೆ. ಆ ಸಮಯದಲ್ಲಿ 13 ಜನ ಮೆಂಬರ್ಸ್ ಕೂತ್ಕೊಂಡು ಈ ತೀರ್ಪನ್ನು ಕೊಡ್ತಾರೆ. ಹೀಗೆ ನೋಡೋದಾದ್ರೆ ನಾವು ಈಗಾಗಲೇ ನೋಡಿದ್ದೇವೆ ಏನಂತಂದ್ರೆ ಸಂವಿಧಾನದ ಒಂದು ಸಂವಿಧಾನದ ಭಾಗ ಹೌದು, ಹಾಗಾಗಿ ನಾವೀಗ ಹೇಳ್ತೀವಿ ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ ಬರ್ತಕ್ಕಂತ ಕೆಲವು ಪದಗಳು ಗ್ರಾಮರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸಂವಿಧಾನದ ವ್ಯಾಕರಣ ಅಂತ ಕರಿತೀವಿ ನಾವು ಪ್ರಸ್ತಾವನೆಯನ್ನ. ಯಾಕೆ ಕರಿತೀವಿ ಅಂತಂದ್ರೆ ಈಗಾಗಲೇ ಹೇಳಿದ್ದೇವೆ, ನಾವು ಸಂವಿಧಾನದಲ್ಲಿ ಇರ್ತಕ್ಕಂಥ ಪದಗಳು ಅರ್ಥ ವ್ಯತ್ಯಾಸ ಬಂದಾಗ ನಾವು ಪ್ರಿಯಂಬಲ್ ಅನ್ನ ನೋಡ್ಬೇಕು, ಪ್ರಸ್ತಾವನೆಯನ್ನ ನೋಡ್ಬೇಕು. ನೋಡಿದಾಗ ಮಾತ್ರ ಅರ್ಥ ಸಿಗುತ್ತೆ ಅಂತ ನೋಡ್ಬೋದು. ಇನ್ನು ನಾವು ಪ್ರಸ್ತಾವನೆ ಬಗ್ಗೆ ನೋಡೋದಾದ್ರೆ ಇದು ಜಸ್ಟಿಸಬಲ್ ನಾನ್ ಜಸ್ಟಿಸಬಲ್ ಅಂತ ಹೇಳ್ತದೆ. ಅಲ್ಲೇ ಕೋರ್ಟ್ ಅವಾಗೆ ಕೇಶವಾನಂದ ಭಾರತಿ ಕೇಸಲ್ಲೇ ಹೇಳುತ್ತೆ. ಏನಂತ ಹೇಳುತ್ತೆ, ಈ ಪ್ರಸ್ತಾವನೆ ಅನ್ನೋದು ನಾನ್ ಜಸ್ಟಿಸಬಲ್ ಅಂದ್ರೆ ನ್ಯಾಯಯುತವಲ್ಲದ್ದು ಅಂತ ಹೇಳುತ್ತೆ. ಹೇಗ್ ನ್ಯಾಯಯುತವಲ್ಲದ್ದು? ಇದು ನ್ಯಾಯಯುತವಾದದ್ದು, ನ್ಯಾಯಯುತವಲ್ಲದ್ದು. ಇಲ್ಲಿ 2 ಪದಗಳು ಬರುತ್ತಲ್ಲ. ಇದು ನ್ಯಾಯಯುತವಲ್ಲದ್ದು ಅಂತಂದ್ರೆ ಏನು, ನಾವು ಯಾವುದೇ ಇದರಲ್ಲಿ ಇರ್ತಕ್ಕಂತ ಶಬ್ದಗಳು ಹೀಗೆ ನಮ್ಗೆ ಅಂತ ಹೇಳಿ ನಾವು ಕೋರ್ಟ್ಗೆ ಹೋಗೋದಕ್ಕೆ ಬರೋದಿಲ್ಲ. ನ್ಯಾಯಯುತವಾದದ್ದು ಅಂತಂದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಕೆಲವೊಂದು ಪದ, ಕೆಲವು ಸೌಲಭ್ಯಗಳಾಗ್ಲಿ ಏನಾಗ್ಲಿ ನಾವು ಕೋರ್ಟಿಗೆ ಹೋಗುವಂತಹದ್ದನ್ನ ನಾವು ನ್ಯಾಯಯುತವಾದದ್ದು ಅಂತ ಹೇಳ್ತೀವಿ. ಹಾಗೆ ಇದು ನಾನ್ ಜಸ್ಟಿಸಬಲ್. ನಾವ್ ಈಗ ಹೆಂಗೆ ನಾನ್ ಜಸ್ಟಿಸಬಲ್, ಇನ್ನು ಕೆಲವು ಕಡೆ ನಾವು ನಾನ್ ಜಸ್ಟಿಸಬಲ್ ಅಂತ ಹೇಳ್ತೀವಿ, ಅಂದ್ರೆ ನ್ಯಾಯಯುತವಲ್ಲದ್ದು ಅಂತ ಹೇಳ್ತೀವಿ. ಈಗ DPSP ಕೂಡ ಅಷ್ಟೇ, ರಾಜ್ಯ ನಿರ್ದೇಶಿತ ತತ್ವಗಳು ಕೂಡ ಏನಂತ ಹೇಳ್ತೀವಿ, ನ್ಯಾಯರಕ್ಷಿತವಲ್ಲದು ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದುವರೆದು ನೋಡೋದಾದ್ರೆ